ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪೊಂಗಲ್ ಮಾಡ್ತಾ ಇದ್ದೀನಿ, ಖಾರ ಪೊಂಗಲು. ಸೊ ಏನು ಮಾಡ್ತೀನಿ ಅಂತ ಒಂದ್ಸರಿ ನೋಡ್ಕೊಂಬರೋಣ. ಕುಕ್ಕರ್ನಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಅಕ್ಕಿ ಹಾಕಿದ್ದೀನಿ. ಅದೇ ಪ್ರಮಾಣದಲ್ಲಿ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಸೊ ಪೊಂಗಲ್ ಮಾಡೋಕ್ಕೆ ಅಕ್ಕಿ ಎಷ್ಟು ತೊಗೊತೀವೋ ಹೆಸರುಬೇಳೆ ಕೂಡ ಅಷ್ಟೇ ಹಾಕಿದ್ರೆ ತುಂಬ ಚೆನ್ನಾಗಾಗತ್ತಂತೆ. ಸೊ ನಾನು ಫಸ್ಟ್ ಟೈಮ್ ಪೊಂಗಲ್ ಮಾಡ್ತಾ ಇರೋದು. ಒಂದ್ಸರಿ ನೋಡೋಣ ಹೇಗೆ ಬರುತ್ತೆ ಅಂತ. ನೀವು ನೋಡಿ, ಇದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಅರ್ಧ ಕಪ್ಪು ಅಕ್ಕಿ, ಅರ್ಧ ಕಪ್ಪು ಬೇಳೆ ಹಾಕಿರೋದ್ರಿಂದ ನಾವೊಂದು 4 ರಿಂದ 5 ಗ್ಲಾಸ್ ನೀರು ಹಾಕೋಣ ಈಗ ಇದಕ್ಕೆ. ನಾನು ಇದಕ್ಕೆ 4 ಗ್ಲಾಸ್ ಆ್ಯಡ್ ಮಾಡಿದ್ದೀನಿ, ಸಾಕು ಅನಿಸುತ್ತೆ. ಇಲ್ಲಾಂದರೆ ಇನ್ನೂ 1 ಗ್ಲಾಸ್ ಅಂದರೆ ಜಾಸ್ತಿ ಆಗಿಬಿಡುತ್ತೆ. ಓಕೆ, ಇದಕ್ಕೆ ಸ್ವಲ್ಪ ನಾವು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕೋಣ ಇದಕ್ಕೆ. ಈ ಕುಕ್ಕರ್ಗೆ ನಾನು ಇವಾಗ 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಒಂದು 1/4 ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ. ಇದಕ್ಕೆ ತುಪ್ಪ ಆಡ್ ಮಾಡ್ತಾ ಇದ್ದೀನಿ ಇವಾಗ. ಇದನ್ನ ಒಂದು 3 ಸರಿ ಕುಕ್ಕರ್ ಕೂಗ್ಸೋಣ. ನೋಡಿ, ಈಗ ನಾನು ಕುಕ್ಕರ್ ಇಟ್ಟಿದ್ದೀನಿ. ಇದು 3 ಸರಿ ಕೂಗಬೇಕು. ಸೊ ಇದೆ, ಆಮೇಲೆ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಒಗ್ಗರಣೆ ಹಾಕೋಣ ಬನ್ನಿ. ಇದರಲ್ಲಿ 1-2 ಸ್ಪೂನು ಎಣ್ಣೆ ಹಾಕಿದ್ದೀನಿ, ಜೊತೆಗೆ ಒಂದು ತುಪ್ಪನೂ ಹಾಕಿದ್ದೀನಿ. ಸೊ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಪೊಂಗಲ್ಗೆ ರೈಸ್ಗೆಲ್ಲ ಮಿಕ್ಸ್ ಮಾಡಿ ಬೊಂಬಾಟ ಮಾಡ್ಕೊಂಡು ತಿನ್ನೋಣ. ನೋಡೋಣ ಬನ್ನಿ. ಈಗ ಮೊದಲಿಗೆ ಎಣ್ಣೆ ತುಪ್ಪ ಹಾಕಾಯ್ತು. ಇವಾಗ ಸಾಸಿವೆ ಹಾಕೋಣ. ಸಾಸಿವೆ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕೋಣ. ಒಂದು 2-3 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರ ನೀವು ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು ನೋಡಿಕೊಂಡು. ಈಗ ಹಚ್ಚಿಟ್ಟಿರೋ ಶುಂಠಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಕಾಳು ಮೆಣಸಿನ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಮೆಣಸು ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಖಾರ ಜಾಸ್ತಿ ಬೇಕಂದ್ರೆ ಖಾರ ಸ್ವಲ್ಪ ತಕ್ಕನಾಗೆ ಜಾಸ್ತಿ ಹಾಕೋಬೋದು, ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಡ್ತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಈ ಕಡೆ ಕುಕ್ಕರ್ ಇಟ್ಟಿದ್ವಿ, ಅಕ್ಕಿ ಹೆಸರು ಬೇಳೆ, ಅರಿಶಿನ, ಉಪ್ಪು ಎಲ್ಲ ಹಾಕಿ ಇಟ್ಟಿದ್ವಿ. ಸೊ ಅದು ಇವಾಗ ಆಗಿದೆ. ಸೊ ಈ ಒಗ್ಗರಣೆನೂ ಇದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ಹಾಗೆ ನೀರು ಸ್ವಲ್ಪ ಕಡಿಮೆ ಆಗಿದೆ, ನೀರು ಸ್ವಲ್ಪ ಆಡ್ ಮಾಡಿ ಕುದಿಸ್ಬಿಟ್ರೆ ಪೊಂಗಲ್ ರೆಡಿ ಆಗಿಬಿಡುತ್ತೆ. ನೋಡೋಣ ಬನ್ನಿ. ಕೊರುವೆ ನಿನ್ನ
ನೋಡಿ, ಈಗ ಒಗ್ಗರಣೆ ಎಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೀರೇನಾದರೂ ಕಮ್ಮಿ ಆಯಿತು ಅಂತಾರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಪೊಂಗಲ್ ಒಳ್ಳೆ ಘಮ ಘಮ ಅಂತ ಇದೆ, ಚೆನ್ನಾಗಿದೆ. ಮಾಡ್ಕೊಂಡು ತಿಂತಾ ಇದ್ರೆ ಬಿಸಿ ಬಿಸಿ ಸೂಪರ್ ಆಗಿರುತ್ತೆ ಸರ್. ಯಾರು ಬೇಕಾದ್ರೂ ದಿಢೀರ್ ಸಿಂಪಲ್ ಆಗಿ ಪೊಂಗಲ್ ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲಿ. ನಾವು ಇವಾಗ ಇದಕ್ಕೆ ಇನ್ನು ಸ್ವಲ್ಪ ತುಪ್ಪ ಆಡ್ ಮಾಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ಬಿಸಿ ಬಿಸಿ ಪೊಂಗಲ್ ರೆಡಿ ಆಗಿದೆ. ಈಗ ನಾವು ತಟ್ಟೆಗೆ ಹಾಕೊಂಡು ಟೇಸ್ಟ್ ಮಾಡೋಣ. ಬನ್ನಿ ಗಾಯ್ಸ್, ಈಗ ಬಿಸಿಬೇಳೆ ಪೊಂಗಲ್, ಖಾರ ಪೊಂಗಲ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಸಾರಿ ಗೈಸ್, ಸಿಕ್ಕಾಪಟ್ಟೆ ಬಿಸಿ ಇತ್ತು. ಬಿಸಿ ಬಿಸಿ ಬಾಯಿಗೆ ಹಾಕೊಂಬಿಟ್ಟೆ, ಸ್ವಲ್ಪ ಸುಟ್ಟು. ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ಮಾಡಿದ್ದು ನಾನು ಪೊಂಗಲ್ಲು, ಖಾರ ಪೊಂಗಲ್ಲು. ಅದು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ಜಾಸ್ತಿ ಬಿಸಿ ಇದೆ, ಸ್ವಲ್ಪ ಆರಿಸ್ಕೊಂಡು ತಿನ್ನಬೇಕು. ಸೂಪರ್ ಆಗಿದೆ. ನೀವು ಮನೇಲಿ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ, ಬೊಂಬಾಟಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್ ಮಾಡಿದ್ದಕ್ಕೆ. ಸೊ ನೀವು ಮಾಡ್ಕೊತೀನಿ. ಓಕೆ, ಬಾಯ್ ಬಾಯ್.